ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಮಾರ್ನಿಂಗಿಂದ ಲಿಂಕನ್ನು ಬಿಟ್ಟಿರಲಿಲ್ಲ. ಫಾರ್ ಆಪ್ಷನ್ ಎಂಟ್ರಿಗೆ ಲಿಂಕ್ ಬಿಟ್ಟಿರಲಿಲ್ಲ. ಈಗ ಲಿಂಕ್ ಬಿಟ್ಟಿದ್ದಾನೆ. ಓಕೆ, ಸೊ ಲಿಂಕನ್ನು ಬಿಟ್ಟಿದ್ದಾನೆ. ಬಟ್ ಅದಕ್ಕೂ ಮುಂಚೆ ನಾನು ಕೆಲವೊಂದು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಸೊ ಲಿಂಕ್ ಯಾವ ರೀತಿ ಫಿಲ್ ಮಾಡಬೇಕು ಅಂತ ನಾಳೆ ನಿಮ್ಗೆ ಹೇಳ್ತೀನಿ. ಸೊ ಯಾಕಂತ ಹೇಳಿದ್ರೆ ಅದು ಪ್ರಾಕ್ಟಿಕಲಾಗಿ ನಾವು ಮಾಡಿ ನಿಮಗೆ ತೋರಿಸೋದ್ರಿಂದ ನಿಮಗೆ ಅದೊಂದು ಇನ್ಫಾರ್ಮೇಷನ್ ಗೊತ್ತಾಗ್ತದೆ. ಅದಕ್ಕೋಸ್ಕರ ಸೊ ಇಲ್ಲಿ ನೀವು ನೋಡೋದಾದರೆ PGCET ಮೊದಲನೇ ಸುತ್ತಿನ ತಾತ್ಕಾಲಿಕ ಲಿಂಕ್ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಅದು ಅಲ್ಲಿ ಓಪನ್ ಆಗ್ತಿಲ್ಲ. ನೀವು PGCET 2025ಗೆ ಹೋದರೆ ನಿಮಗೆ ಇಲ್ಲಿ ಕೊಟ್ಟಿದ್ದಾನೆ ಸೀಟ್ ಮ್ಯಾಟ್ರಿಕ್ಸ್ ಅಂತ. ನಾನು ಒಂದು ಎಕ್ಸಾಂಪಲ್ ತೊಗೋತೀನಿ, MBA ಸೀಟ್ ಮ್ಯಾಟ್ರಿಕ್ಸ್ ಅಂತ. ಇದನ್ನು ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನಿಮಗೆ ನೀವು ಯಾವುದೋ ಆಚಾರ್ಯ ಕಾಲೇಜನ್ನ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ. ಫಾರ್ ಎಕ್ಸಾಂಪಲ್ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್ ಅಂತ. ಅಲ್ಲಿ ಕಾಲೇಜ್ ಕೋಡ್ ಅಂತಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಆ ಪರ್ಟಿಕ್ಯುಲರ್ ಕಾಲೇಜ್ ನೇಮ್ನ ಟೈಪ್ ಮಾಡೋದಕ್ಕೆ ಟೈಪ್ ಮಾಡೋ ಬದಲು ನೀವು ಜಸ್ಟ್ ಈ ಕಾಲೇಜ್ ಕೋಡ್ ಹಾಕಿದ್ರೆ ಡೈರೆಕ್ಟಾಗಿ ನಿಮಗೆ ಬರುತ್ತೆ. ಆ ಪರ್ಪಸ್ಗೋಸ್ಕರ ಇದನ್ನು ಅವರು ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಮಾರ್ನಿಂಗು ನಿಮಗೆ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಸೀಟ್ ಇದೆ ಅಂತ ಕೊಟ್ಟಿದ್ದಾರೆ, ಅದನ್ನೇ ಇಲ್ಲೂ ಹೇಳ್ತಾನೆ. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಏನು ಸರ್, ಇಲ್ಲಿ 1G 1H ಅಂತಿದೆ ನೋಡಿ. G ಅಂತ ಹೇಳಿದ್ರೆ ಜನರಲ್ ಅಂತ. ಜನರಲ್ ಅಂತ ಹೇಳಿದ್ರೆ ದೋಸ್ ಬಿಲಾಂಗ್ ಟು ರೀಜನಲ್ ಕರ್ನಾಟಕ. ಯಾರು ಹೈದರಾಬಾದ್ ಕರ್ನಾಟಕ ಅಲ್ವೋ ಅವ್ರನ್ನ ನಾವು ರೀಜನಲ್ ಕರ್ನಾಟಕ ಅಂತ ಹೇಳ್ತೀವಿ. ಅಂಥವ್ರನ್ನ ನಾವು ಜನರಲ್ G ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ H ಅಂತ ಕೊಟ್ಟಿದ್ದಾನೆ. H ಅಂತ ಕೊಟ್ಟರೆ ಅದು ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತೀವಿ, ಅಥವಾ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಿ. ಸೊ ಆ ಪರ್ಪಸ್ಗೋಸ್ಕರ ಇದನ್ನು ಬೈಫರ್ಗೇಷನ್ ಮಾಡಿ ನಿಮಗೆ ಹೇಳಿದ್ದಾನೆ ಅಷ್ಟೇ. ಸೊ ಆಲ್ಮೋಸ್ಟ್ ಎಲ್ಲ ನೀವು ಯಾರ್ಯಾರು ಈ ಸದರನ್ನು ಏನೊಂದು ಮೈಸೂರು ಭಾಗ, ಬೆಂಗಳೂರು, ಹಾಸನ, ಮಂಗಳೂರು ಈ ಭಾಗದಲ್ಲಿ ಬರ್ತೀರಾ, ಆಲ್ಮೋಸ್ಟ್ ಎಲ್ಲರೂ ಜನರಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ ಟು ದಾವಣಗೆರೆ, ಶಿವಮೊಗ್ಗ, ಕೋಲಾರ, ತುಮಕೂರು, ಚಿಕ್ಕಮಗಳೂರು, ಸೊ ಈ ರೀತಿ ಬೆಳಗಾಮು, ಇವರೆಲ್ಲರೂ ಆಲ್ಮೋಸ್ಟು ಜನರಲ್ಗೆ ಬರ್ತಾರೆ. ಸೊ ಈ ಗುಲ್ಬರ್ಗ, ಬೀದರು, ರಾಯಚೂರು ಇಲ್ಲಿ ಬರ್ತಕ್ಕಂಥವ್ರು ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಬರ್ತಾರೆ. ಅದನ್ನು ಬೈಫರ್ಗೇಷನ್ ಮಾಡಿ ಸೀಟ್ಸನ್ನ ಕೊಟ್ಟಿರ್ತಾನೆ. ಓಕೆ, ಸೊ ಅದಕ್ಕೆ ನಿಮಗೆ H ಮತ್ತು G ಅಂತ ಸಪ್ರೇಟಾಗಿ ಕೊಟ್ಟಿದ್ದಾನೆ. ಯಾರು ಕನ್ಫ್ಯೂಸ್ ಆಗಿಬಿಡಿ. ಈ ಇನ್ಫಾರ್ಮೇಷನ್ನ ಫಸ್ಟು ತಿಳ್ಕೊಳ್ಳಿ. ಓಕೆ, ಸೊ ಇದನ್ನೆಲ್ಲ ತಿಳ್ಕೊಂಡು ನೀವು ಯಾವ ಕಾಲೇಜು, ಯಾವ ಡಿಸ್ಟಿಕ್ ಹೋಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರ, ಆ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಯಾವುದಾದ್ರು ಒಂದು ಎಕ್ಸಾಂಪಲ್ ತಗೋತೀನಿ ನಾನು. ಇಲ್ಲಿ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ರಿಸರ್ಚು, ಇಲ್ಲಿ 60 ಸೀಟ್ಸ್ ಇದೆ. ಓಕೆ, 60 ಸೀಟ್ಸ್ನ ಅವ್ರು ಏನು ಮಾಡಿದ್ದಾರೆ, ಯಾವಾಗಲೂ ಜನರಲ್ ಮೆರಿಟ್ ಫಸ್ಟ್ ನೋಡಬೇಕು. GM ಸರ್, GMಲ್ಲೂ H ಇದೆಯಲ್ಲ ಸರ್? ಎಸ್, ಬರೀ GM ಅಂತ ಹೇಳಿದ್ರೆ ಅವರು ರೀಜನಲ್ ಕರ್ನಾಟಕ. H ಅಂತ ಏನಾದ್ರು ಜಾಯಿನ್ ಆದರೆ ಅದು ಹೈದರಾಬಾದ್ ಕರ್ನಾಟಕಕ್ಕೆ ಇರುತ್ತೆ. ಮಾಮೂಲಿ ಹೈದರಾಬಾದ್ ಕರ್ನಾಟಕಕ್ಕೆ ಕೆಲವೊಂದಷ್ಟು ಪರ್ಸೆಂಟೇಜ್ ಅವರು ರಿಸರ್ವೇಷನ್ನ ಕೊಟ್ಟಿರ್ತಾರೆ, ಅಲ್ಲಿಂದ ಬರ್ತಕ್ಕಂಥ ಮಕ್ಕಳುಗಳಿಗೆ ಅವರು ಅಡ್ಮಿಷನ್ ಮಾಡಿಕೊಳ್ಳಿ ಅಂತ. ಸೊ ಇದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಟೈಮ್ ತಗೊಂಡು ನಿಮಗೆ ಲಿಂಕನ್ನು ಈಗ ಬಿಟ್ಟಿದ್ದಾರೆ ಸ್ಟೂಡೆಂಟ್ಸ್. ಸೊ ಲಿಂಕನ್ನು ನಾನು ಮಾರ್ನಿಂಗು ನಿಮ್ಗೆ ಏನು ಮಾಡ್ತೀನಿ, ಸೊ ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಿ ಅಂತ ಹೇಳಿದ್ರೆ, ನೀವು ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ನಿಮ್ಮ ಕ್ಯಾಟಗರಿಲಿ ಎಷ್ಟಿದೆ, ಅದನ್ನೆಲ್ಲ ಲೀಸ್ಟ್ ಮಾಡಿಕೊಂಡು ನೀವು ಇಟ್ಕೊಂಡಿರಿ. ನಾನು ಮಾರ್ನಿಂಗ್ ಮತ್ತೆ ನಿಮಗೆ ಅದನ್ನು ಯಾವ ರೀತಿ ಫಿಲ್ ಮಾಡಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು.